ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗಾಯತ್ರಿ ದೇವಿ ಜೆ.ಬಿ. ಪಾಟೀಲ್ ವಿರುದ್ಧವಾಗಿ ಷಡ್ಯಂತ್ರ ರೂಪಿಸ್ತಿದಾರ, ಏನಪ್ಪ ಇದು? ಹಾಗಿದ್ರೆ ನಿಜಕ್ಕೂ ಗಾಯತ್ರಿ ದೇವಿ ಒಳ್ಳೆಯವರ ಕೆಟ್ಟವರ? ಆಕೆಯ ರಿಯಲ್ ಫೀಸ್ ಏನು? ಇಲ್ಲಿ ಗಂಗಾ ಗಾಯತ್ರಿ ನಡುವೆ ಇರ್ತಕ್ಕಂಥ ಸಂಬಂಧ ಏನು? ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ನಿಜಕ್ಕೂ ಒಂದು ಕಾಳಿಯ ಅವತಾರವನ್ನು ತಾಳಿ ತಪ್ಪು ಹಾಕೋಕ್ಕೂ ಮುನ್ನನೇ ತಡೆಯೋ ಕಡೆ ಮುಂದಾಗ್ತದೆ. ಆದರೆ ಇದು ಗಂಗಾ ಪಾಲಿಗೆ ದುಸ್ವಪ್ನವಾಗ್ಬಿಟ್ಟಿದೆ. ಇಲ್ಲಿ ಭಾರ್ಗವಿ ಕಾಳಿ ಅವತಾರ ತಾಳೋದ್ರ ಜೊತೆಗೆ ಗಂಗಾ ಪಾಲಿಗೆ ಒಂದು ದೊಡ್ಡ ಶಕ್ತಿಯಾಗಿ ಕಾಣಿಸ್ಕೊತಿದ್ದಾಳೆ. ಇಷ್ಟು ದಿನ ಯಾರಿಗೂ ಹೆದರದೇ ಇರ್ತಕ್ಕಂಥ ಗಂಗಾ ಇವತ್ತು ಕಾಳಿಯ ಅವತಾರಕ್ಕೆ ಬಿಚ್ಚು ಬಿಟ್ಟಿದ್ದಾರೆ. ಇಷ್ಟು ದಿನ ಯಾರೂ ಕೂಡ ಗಂಗಾ ಮುಖವನ್ನೇ ನೋಡಿರಲಿಲ್ಲ. ಜಸ್ಟ್ ಶಕ್ತಿ ಪ್ರಸಾದಕ್ಕೆ ಮಾತ್ರ ಗಂಗಾ ಯಾರು ಅನ್ನೋದು ಗೊತ್ತಿತ್ತು. ಆದರೆ ಇವಾಗ ಗಂಗಾ ಅಖಾಡಕ್ಕೆ ಇಳಿತಿದ್ದಾರೆ. ಅದಕ್ಕೆ ಕಾರಣ ಕಾಳಿಯಾಗಿರ್ತಕ್ಕಂತಹ ಭಾರ್ಗವಿ ಎಷ್ಟರ ಮಟ್ಟಿಗೆ ಗಂಗಾಳನ್ನು ಕಾಡ್ತಿದ್ದಾಳೆ ಅಂತ ಹೇಳಿದ್ರೆ, ಕನಸಲ್ಲೂ ಮನಸ್ಸಲ್ಲೂ ಕೂತರು ನಿಂತರೂ ಕೂಡ ಗಂಗಾಗೆ ಕಾಳಿ ಭಯ ಶುರುವಾಗ್ಬಿಟ್ಟಿದೆ. ಹಾಗಾಗಿ ಶತ್ರುವನ್ನು ಸದೆಬಡಿಬೇಕು ಅಂದರೆ ಕೆಲವೊಮ್ಮೆ ಶತ್ರು ಬಳಿಗೆ ಹೋಗಬೇಕಾಗತ್ತೆ ಅಂತ ಹೇಳಿ ಗಂಗಾ ತೀರ್ಮಾನ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅಖಾಡಕ್ಕೆ ಇಳಿಯೋದಕ್ಕೆ ಮುಂದಾಗ್ತಿದ್ದಾರೆ. ಇದರ ನಡುವೆ ಶಕ್ತಿ ಪ್ರಸಾದ್ ಮನೆಯಲ್ಲಿ ಹೋಳಿ ಹಬ್ಬದ ಸಂಭ್ರಮಾಚರಣೆ ಇದೆ. ಆ ಒಂದು ಸಂಭ್ರಮ ದಿನದಿಂದ ಇಲ್ಲಿ ಮಕ್ಕಳನ್ನು ಹೊರಗಡೆ ಕಳಿಸೋ ಹುನ್ನಾರ ಕೂಡ ನಡೀತದೆ. ಅದಕ್ಕೆ ಮುಂದಾಳತ್ವ ವಹಿಸ್ಕೊಂಡಿರೋದು ಗಂಗಾ ಆಗಿದ್ದಾರೆ. ಗಂಗಾನೇ ಡ್ರೈವರ್ ಆಗಿ ಆ ಮಕ್ಕಳನ್ನು ಕರೆದುಕೊಂಡು ಹೋಗ್ತಿದ್ದಾರೆ. ಈ ಒಂದು ವಿಷಯ ಭಾರ್ಗವಿಗೆ ಗೊತ್ತಾಗ್ತದೆ. ಆಕೆ ಇರ್ತಕ್ಕಂಥ ಲೊಕೇಶನಲ್ಲಿ ಈ ಒಂದು ಕೆಲಸ ನಡೀತದೆ ಅನ್ನೋದು. ಆದರೆ ಇಲ್ಲಿ ಭಾರ್ಗವಿ ಮತ್ತೆ ಇರ್ತಕ್ಕಂಥ ಒಂದು ಮಜ್ಜಿಗೆಯನ್ನು ಕುಡಿದಿರೋದ್ರಿಂದ ಇಲ್ಲಿ ಭಾರ್ಗವಿಗೆ ಸರಿಯಾಗಿ ಯಾವುದೂ ಕೂಡ ಗೊತ್ತಾಗ್ತಿಲ್ಲ. ಹಾಗಾಗಿ ಅದೇ ಒಂದು ಮತ್ತಿನಲ್ಲೇ ಮಕ್ಕಳನ್ನು ಕರ್ಕೊಂಡು ಹೋಗ್ತಿರೋದನ್ನು ಭಾರ್ಗವಿ ಗಮನಿಸ್ತಾರೆ. ಹಾಗಾಗಿ ಭಾರ್ಗವಿ ಹೇಗಾದರೂ ಮಾಡಿ ಮಕ್ಕಳನ್ನು ಕಾಪಾಡಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ನೀರು ಹಾಕುತ್ತಾರೆ, ಎಚ್ಚರವಾಗ್ತಾರೆ. ನಂತರ ಇಲ್ಲಿ ಕಾಳಿಯ ಅವತಾರವನ್ನು ತಾಳಿ ಮತ್ತೆ ಮಕ್ಕಳನ್ನು ಕಾಪಾಡೋದಕ್ಕೆ ಮುನ್ನುಗ್ತಿದ್ದಾರೆ. ಇದರ ನಡುವೆ ದೊಡ್ಡ ಸವಾಲನ್ನು ಎಸ್ತಿದ್ದಾರೆ ಭಾರ್ಗವಿಗೆ ಗಂಗಾ ಅಂತಾನೆ ಹೇಳ್ಬೋದು. ಆದರೆ ಗಂಗಾ ಹಾಕಿರ್ತಕ್ಕಂಥ ಈ ಒಂದು ಸವಾಲಲ್ಲಿ ಭಾರ್ಗವಿ ಗೆಲ್ತಾರ? ಖಂಡಿತವಾಗ್ಲೂ ಭಾರ್ಗವಿ ಗೆಲ್ಲೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಮಕ್ಕಳನ್ನು ಕಾಪಾಡೋದಕ್ಕೆ ಮುಂದಾಗಿದ್ದಾರೆ. ರೌಡಿಗಳಿಗೆ ಹಿಗ್ಗಾಮುಗ್ಗ ಬಾರಿಸಿದ್ದೆ ಮಕ್ಕಳನ್ನು ಕಾಪಾಡೋದಕ್ಕೆ ಮುಂದಾಗ್ತಾರೆ. ಆತ ಕಡೆ ಎಲ್ಲ ಕಡೆಯಿಂದ ಬ್ಯಾಚ್ ಬಂದು ಸೇರಿಕೊಂಡಿದೆ. ಬಟ್ ಶಕ್ತಿ ಪ್ರಸಾದ್ ಮನೆಯಿಂದ ಬರಬೇಕಾಗಿರೋ ಬ್ಯಾಚ್. ಬಟ್ ಈ ಬಾರಿ ಆ ಒಂದು ಬ್ಯಾಚಿನ ಮುಂದಾಳತ್ವ ವಹಿಸ್ಕೊಂಡಿರೋದೇ ಗಂಗಾ ಆಗಿರೋದ್ರಿಂದ ಗಂಗಾನೇ ಆ ಒಂದು ಬ್ಯಾಚನ್ನು ತೆಗೆದುಕೊಂಡು ಬರ್ತಿದ್ದಾರೆ. ಅದೇ ಒಂದು ಬ್ಯಾಚ್ಗೋಸ್ಕರ ಇಲ್ಲಿ ರೌಡಿಗಳು ಕಾಯ್ತಾ ಇದ್ರೆ, ಕಡೆ ಆಲ್ರೆಡಿ ಅರ್ಜುನ್ ಮನೆಯಲ್ಲಿದ್ದಾರೆ. ಅವರು ಕೂಡ ಅದೇ ಒಂದು ಮತ್ತಿನ ಹ್ಯಾಂಗೋವರ್ನಲ್ಲಿದ್ದಾರೆ. ಮಾವ ಕೊಟ್ಟಿದ್ದ ಜ್ಯೂಸಲ್ಲಿ ಏನು ಮಿಕ್ಸ್ ಆಗಿತ್ತಪ್ಪ, ಯಾಕೆ ಈ ರೀತಿ ಆಗ್ತದೆ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಅರ್ಜುನ್ ಅನ್ಕೋತಾರೆ. ಶಕ್ಕು ಕೂಡ ಬಂದಾಗ ಅರ್ಜುನ್ ಅದನ್ನೇ ಹೇಳ್ತಾರೆ, ನನಗೆ ಮಾವ ಏನೋ ಕುಡಿಸಿದ್ರು, ಕುಡಿದ್ಮೇಲೆ ಇನ್ನೂ ಕೂಡ ಹ್ಯಾಂಗೋವರ್ ಇಳ್ದೇ ಇಲ್ಲ, ಏನಾಯಿತು ಅಂತ ಕೂಡ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಚರಣ್ ಜೊತೆ ಅರ್ಜುನ್ದು ಅದೇ ಒಂದು ಸಂಭ್ರಮದಲ್ಲಿ ಗಲಾಟೆ ಆಗಿರುತ್ತೆ. ಹೋಳಿ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಅದೇ ವಿಷಯವನ್ನು ಶಕುಂತಲಾಗಿ ತಿಳಿಸ್ತಾರೆ. ಬಟ್ ಅದಂತೂ ಆಗಿರಲಿಕ್ಕಿಲ್ಲ. ಯಾಕಂದರೆ ಚರಣ್ ಜಗಳ ಮಾಡೋ ಹುಡುಗನೇ ಅಲ್ಲ. ಖಂಡಿತ ಅದು ನಿನ್ನ ಭ್ರಮೆ ಇರ್ಬೋದು ಅಂತಲೇ ಶಕುಂತಲಾ ಹೇಳ್ತಾರೆ. ಜೊತೆಗೆ ಇವತ್ತು ಜೆ.ಪಿ. ಪಾಟೀಲ್ ಹಾಗೆ ನಿರ್ಮಲಾ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಹಾಗಾಗಿ ಒಂದು ಸರ್ಪ್ರೈಸ್ ಪಾರ್ಟಿಯನ್ನು ಇಟ್ಕೊಂಡಿದ್ದಾರೆ ಇಲ್ಲಿ ಅರ್ಜುನ. ಆದರೆ ಇಲ್ಲಿ ಜೆ.ಪಿ. ಮತ್ತು ನಿರ್ಮಲಾ ನಡುವೆ ದೊಡ್ಡ ಯುದ್ಧನೇ ಶುರುವಾಗ್ಬಿಟ್ಟಿದೆ. ಯಾಕಂದರೆ ಜೆ.ಪಿ. ಪಾಟೀಲ್ ಒಂದು ರೂಮಿನ ಒಂದು ಟೇಬಲ್ ಮೇಲೆ ಚರಣ್ನ ಆ ಒಂದು ಗಾಯತ್ರಿ ದೇವಿಯ ಉಂಗುರವನ್ನು ಇಡ್ತಾರೆ. ಬಿಕಾಸ್ ಆ ಉಂಗುರವನ್ನು ಬೃಂದ ಕೊಟ್ಟಿರ್ತಾಳೆ. ಬೃಂದ ಜೆ.ಪಿ. ಪಾಟೀಲ್ ರೂಮಿಂದ ಉಂಗುರವನ್ನು ತೆಗೆದುಕೊಂಡು ಬಂದು ಚರಣ್ ಕೈಗಿಟ್ಟು, ಈ ಒಂದು ಉಂಗುರನ ಅತ್ತೆ ಕಣ್ಗೆ ಕಾಣೋ ಥರ ಇಡು, ಅದೇನಾದರೂ ಹಾಕ್ಕೊಂಡ್ರೆ ಖಂಡಿತ ಮಾವ ಗಾಯತ್ರಿ ದೇವಿ ಬದುಕಿದ್ರೆ ಖಂಡಿತ ರೇಗ್ತಾರೆ, ಇಲ್ಲಾಂದರೆ ಸುಮ್ಮನೆ ಆಗಿಬಿಡ್ತಾರೆ. ಇದ್ರ ಮುಖಾಂತರ ನಾವು ವಿಷಯ ತಿಳ್ಕೊಬಹುದು ಅಂತ ಹೇಳ್ಕೊಟ್ಟಿರ್ತಾಳೆ. ಅದೇ ಕಾರಣಕ್ಕೆ ಚರಣ್ ಕೂಡ ಆ ಒಂದು ಉಂಗುರವನ್ನು ಅಮ್ಮ ನಿರ್ಮಲಾ ನೋಡೋ ರೀತಿ ಇಡ್ತಾರೆ. ನಿರ್ಮಲಾ ಅವ್ರು ಕೂಡ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅಲ್ವಾ, ಹಾಗಾಗಿ ಜೆ.ಪಿ. ನನಗೆ ಗಿಫ್ಟ್ ತಂದಿರ್ಬೋದು ಅಂದ್ಕೊಂಡಿದ್ದೆ. ಉಂಗುರವನ್ನು ಹಾಕೋತಾರೆ. ಬಟ್ ಉಂಗುರ ಹಾಕಿದ ವಿಷಯ ಜೆ.ಪಿ. ಗೊತ್ತಾಗಿದ್ದೆ ತಡ ಜೆ.ಪಿ. ಸಿಡಿದು ಹೇಳ್ತಿದ್ದಾರೆ, ಏನು ಮಾಡಿದ್ಯಾ ನೀನು, ಈ ಉಂಗುರವನ್ನು ಯಾಕೆ ಹಾಕ್ಕೊಂಡಿದ್ಯಾ ಅಂತ ಕೇಳ್ತಾರೆ. ನೀವೇ ನನಗೆ ಗಿಫ್ಟ್ ತಂದಿರೋದಲ್ವಾ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತ ನಿರ್ಮಲಾ ಹೇಳೋದಕ್ಕೆ, ಇಲ್ಲ ಅದು ನಿನಗೆ ಸಂಬಂಧಪಟ್ಟಿದ್ದಲ್ಲ, ಬೇರೆಯವರ ವಸ್ತುವನ್ನು ತೆಗೆದುಕೋಬೇಕಾದ್ರೆ ನೀನು ಪರ್ಮಿಷನ್ ಕೇಳಿ ತೊಗೋಬೇಕು ಅನ್ನೋದು ಗೊತ್ತಾಗೋದಿಲ್ವಾ ಅಂತ ಬೈದೂರೇ ಇಟ್ಬಿಡ್ತಾರೆ.
ಅಷ್ಟರಲ್ಲಿ ಚರಣ್ ಅರ್ಜುನ್ ಇಬ್ಬರು ಕೂಡ ಬರ್ತಾರೆ. ಇಲ್ಲಿ ನಿರ್ಮಲ್ ಅವರು ಏನು ಮಾತಾಡ್ತಿದ್ರ, ಯಾರ್ದಿದು ಹಾಗಿದ್ರೆ ಉಂಗ್ರ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಚರಣ್ ಕೂಡ ಅಮ್ಮನ ಜೊತೆ ನಿಂತು ಅಪ್ಪಂಗೆ ಬೇರೆ ಸಂಬಂಧ ಇರಬಹುದೇನೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಬಟ್ ಅರ್ಜುನ್ ಮಾತ್ರ ನನ್ನ ತಂದೆ ಆ ಥರದವರಲ್ಲ, ಖಂಡಿತ ನನ್ನ ತಂದೆ ಏನು ಅನ್ನೋ ವಿಷಯ ನಂಗೆ ತುಂಬ ಚೆನ್ನಾಗಿ ಗೊತ್ತದ, ನನ್ನ ತಂದೆ ತುಂಬಾ ಒಳ್ಳೆಯವರು, ಪ್ಲೀಸ್ ಹೇಳಿ ಡ್ಯಾಡ್ ವಿಷಯ ಏನು ಅನ್ನೋದನ್ನು ಅಂತ ಕೇಳ್ತಾರೆ. ಇಲ್ಲಿ ನಿರ್ಮಲ್ ಅವರು ತನ್ನ ಮೇಲೆ ಪ್ರಮಾಣ ಮಾಡಿಸ್ಕೊಂಡಾಗ ಜೆ ಪಿ ಪಾಟೀಲ್ಗೆ ಬೇರೆ ಆಪ್ಷನ್ ಇರೋದೆಲ್ಲ ಸತ್ಯವನ್ನು ಒಪ್ಕೋಬೇಕಾಗತ್ತೆ. ಹಾಗಾಗಿ ಇದು ನಾನು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದಂಥ ನನ್ನ ಮೊದಲನೇ ಹೆಂಡತಿ ಗಾಯತ್ರಿ ದೇವಿಯ ಉಂಗ್ರ ಅಂತ ಒಪ್ಕೋತಾರೆ. ಚರಣ್ ಅರ್ಜುನ್ಗೆ ಶಾಕ್ ಆಗುತ್ತೆ. ಬಟ್ ನಿರ್ಮಲ್ ಅವ್ರಿಗೆ ತುಂಬ ಬೇಜಾರ ಆಗುತ್ತೆ. ಬಿಕಾಸ್ ನಿರ್ಮಲ್ ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಜೆ ಪಿ ಪಾಟೀಲ್ ಮದುವೆ ಮೊದಲೇ ಆಗಿತ್ತು, ಅವ್ರು ಸತ್ತು ಹೋಗಿದ್ದಾರೆ ಅಂತ ಹೇಳಿ. ಹಾಗಾಗಿ ನಿರ್ಮಲ್ ಅವ್ರಿಗೆ ಮೊದಲನೇ ಹೆಂಡತಿ ಅಂತ ಕೇಳಿದಾಗ ಶಾಕ್ ಆಗೋದಿಲ್ಲ. ಬಟ್ ಇನ್ನೂ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಆಕೆ ಸತ್ತ ಮೇಲೂ ಕೂಡ ಇಷ್ಟು ವರ್ಷ ನಾನು ನಿಮ್ಮ ಜೊತೆಲಿದ್ದರೂ ಕೂಡ ಈಗಲೂ ಅವಳನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ರಲ್ಲ ಅಂತ ಬೇಜಾರು ಮಾಡ್ಕೋತಾರೆ. ಆದರೆ ಇಲ್ಲಿ ಜೆ ಪಿ ಪಾಟೀಲ್ ಮಾತ್ರ ಬೇಜಾರು ಮಾಡ್ಕೋಬೇಡ ನಿರ್ಮಲ, ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಅಂತಲ್ಲ, ಆಕೆ ನನಗೆ ಒಂದು ಹೆಂಡತಿ ಅನ್ನೋಕ್ಕಿಂತ ಗೆಳತಿಯಾಗಿದ್ಲು, ಒಳ್ಳೆ ಗೆಳತಿ ಆಗಿದ್ಲು, ಅವಳ ನೆನಪಿಗೋಸ್ಕರ ಉಂಗುರ ಇಟ್ಕೊಂಡಿದ್ದೆ ಅಂತ ಜೆ ಪಿ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾರೆ. ಚರಣಕ್ಕೆ ಗೊತ್ತಾಗುತ್ತೆ ಹಾಗಿದ್ರೆ ನಿಜವಾಗ್ಲೂ ಬೃಂದ ಹೇಳಿದ ಮಾತು ಸತ್ಯ. ಆದರೆ ಇಲ್ಲಿ ಅಪ್ಪ ಸತ್ತು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ, ಬಟ್ ಬೃಂದ ಬದುಕಿದ್ದಾರೆ ಅಂತಿದ್ದಾಳಲ್ಲ ಅಂತ ಅಚ್ಚರಿ ಆಗ್ತಾರೆ. ಈ ಕಡೆ ನಿರ್ಮಲಾ ಅವ್ರಿಗೆ ಅರ್ಜುನ್ ಸಮಾಧಾನ ಮಾಡ್ತಿದ್ದಾರೆ. ಮೊಮ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನೀವು ಅಪ್ಪ ನಿಮ್ಮನ್ನು ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ, ಆ ರೀತಿ ಇಲ್ಲದೆ ಇಷ್ಟು ವರ್ಷ ಸಂಸಾರ ಮಾಡಿದ್ರ ನೀವು, ಇಷ್ಟು ವರ್ಷ ಅಪ್ಪ ಯಾರ ಮೇಲೆ ಬೇಕಿದ್ರೆ ಬೇಕಿರ್ಬೋದು, ಬಟ್ ನಿಮ್ಮನ ಮೇಲೆ ಯಾವತ್ತೂ ವಾಯ್ಸ್ ರೈಸ್ ಮಾಡಿಲ್ಲ, ಅಲ್ಲೇ ತಿಳ್ಕೊಳ್ಳಿ ಅಪ್ಪ ನಿಮ್ಮನ್ನು ಎಷ್ಟು ಇಷ್ಟಪಡ್ತಾರೆ ಅಂತ ಕೂಡ ಇಲ್ಲಿ ಅರ್ಜುನ್ ಅಮ್ಮನನ್ನು ಸಮಾಧಾನ ಮಾಡ್ತಾರೆ. ಇದು ಎಲ್ಲವನ್ನ ಕೂಡ ಬಿಟ್ಟು ಮೊದಲು ಹೇಗಿದ್ರು ಆ ರೀತಿ ಇರಿ ಅಂತ ಕೂಡ ಹೇಳ್ತಾರೆ. ನಂತರ ಇಲ್ಲಿ ಭಾರ್ಗವಿ ಮಕ್ಕಳನ್ನು ಕಾಪಾಡೋದಕ್ಕೆ ಅಂತ ಹೇಳಿ ಒಂದು ರೌಡಿಗಳಿಗೆ ಹಿಗ್ಗಾಮುಗ್ಗ ಬಾರಿಸ್ತಾರೆ. ಅಲ್ಲಿ ಕೊನೆಗೂ ಶಕ್ತಿ ಪ್ರಸಾದ ಮನೆಯಿಂದ ಒಂದು ಬ್ಯಾಚ್ ಬರುತ್ತೆ, ಎಲ್ಲರನ್ನ ಕೂಡ ಆ ಕಡೆ ಹಾಕ್ಕೋತಿದ್ದಾರೆ, 1 2 3 4 ಅಂತ ಹೇಳಿ. ಭಾರ್ಗವಿ ಅದನ್ನು ನೋಡಿದ್ದೆ ಓಡಿ ಬಂದು ಅದನ್ನು ತಡೆಯೋದಕ್ಕೆ ಮುಂದಾಗ್ತಿದ್ದಾಳೆ. ಆಲ್ರೆಡಿ ಭಾರ್ಗವಿ ತನ್ನ ರೆಡ್ ಮಾಸ್ಕನ್ನು ಕೂಡ ರಿಮೂವ್ ಮಾಡಿದ್ದಾರೆ. ಇದರ ನಡುವೆ ಭಾರ್ಗವಿ ಹೋಗಿ ತಡಿಬೇಕು, ಆ ಕಾರ್ ಸ್ಟಾರ್ಟ್ ಆಗಬೇಕು, ಅಷ್ಟರಲ್ಲಿ ಯಾರೋ ಬಂದು ಲೇಡಿ ಭಾರ್ಗವಿಗೆ ಡ್ಯಾಶ್ ಹೊಡಿತಾರೆ. ಆ ಒಂದು ಸಮಯದಲ್ಲಿ ಆ ಒಂದು ಬ್ಯಾಚ್ ಹೊರಟೋಗ್ಬಿಡತ್ತೆ. ಈ ಕಡೆ ಭಾರ್ಗವಿ ಬಿದ್ದವ್ರ ಹತ್ರ ಹೋಗಿದ್ದೆ, ಏನಾಯ್ತಮ್ಮ ಎದ್ದೇಳಿ ಅಂತ ಹೇಳಿ ಎಬ್ಬಿಸ್ತಾರೆ. ನಂತರ ಅವ್ರ ಹತ್ರ ಇರ್ತಕ್ಕಂಥ ಗಂಟಲಿರ್ತಕ್ಕಂಥ ಫೋಟೋ ನೋಡ್ತಾರೆ. ಫೋಟೋ ನೋಡಿದಾಗ ಭಾರ್ಗವಿಗೆ ಗೊತ್ತಾಗ್ಬಿಡತ್ತೆ, ಇದೇ ಫೋಟೋ ಅಲ್ವಾ ನಾನು ಮನೆಯಲ್ಲಿ ನೋಡಿದ್ದು ಅಪ್ಪನ ರೂಮಲ್ಲಿ ಅಂತ ಹೇಳಿ. ನೀವು ಗಾಯತ್ರಿ ದೇವಿನ ಅಂದ ತಕ್ಷಣ ನಾನು ಗಾಯತ್ರಿ ದೇವಿ ಅನ್ನೋ ಹೆಸರು ನಿನಗೆ ಗೊತ್ತಾಯಿತು, ನನ್ನ ಹೆಸರು ಗಾಯತ್ರಿ ದೇವಿ ಅಂತ, ಯಾರು ನೀನು ಅಂತ ಹೇಳಿ ಗಾಯತ್ರಿ ದೇವಿ ಪ್ರಶ್ನೆ ಮಾಡ್ತಾರೆ. ನಾನು ರವೀಂದ್ರ ಭಟ್ಕಳ್ ಅವರ ಮಗಳು ಅಂತ ಹೇಳಿ ಭಾರ್ಗವಿ ತಿಳಿಸಿದಾಗ, ನೀನು ರವೀಂದ್ರನ ಮಗಳು, ಅವ್ನಿಗೆ ಎಷ್ಟು ಕಾಲ್ ಮಾಡಿದೆ ಆದರೆ ಅವ್ನು ಕಾಲೇ ರಿಸೀವ್ ಮಾಡ್ತಿಲ್ಲ ಅಂದಾಗ ಅವ್ರು ಬದುಕಿಲ್ಲ, ಸತ್ತು ಹೋಗ್ಬಿಟ್ಟಿದ್ದಾರೆ ಅಂತ ಭಾರ್ಗವಿ ಹೇಳ್ತಾರೆ. ಹೌದಾ, ಹಾಗಿದ್ರೆ ಅವನನ್ನು ಕೂಡ ಸಾಯಿಸ್ಬಿಟ್ನ ಈ ಜೀವಿ, ಇವನು ಇದಾನಲ್ಲ, ಇವನು ಎಂಥವನು ಗೊತ್ತಾ, ಇವನು ತುಂಬ ಕೆಟ್ಟವನು, ತನಗೋಸ್ಕರ ಯಾರನ್ನ ಬೇಕಿದ್ರು ಏನು ಬೇಕಿದ್ರು ಮಾಡಿಬಿಡ್ತಾನೆ, ಇವನು ಸರಿಯಿಲ್ಲ ಅಂತೆಲ್ಲಾನು ಹೇಳಿ ರವೀಂದ್ರನ್ ಇವನೇ ಸಾಯಿಸಿರೋದು ಅನ್ನೋ ರೀತಿಯಲ್ಲಿ ಗಾಯತ್ರಿ ದೇವಿ ಭಾರ್ಗವಿ ಮುಂದೆ ಬಿಚ್ಚಿಡ್ತಾರೆ. ಇದರಿಂದ ಭಾರ್ಗವಿ ಶಾಕ್ ಆಗ್ತಾರೆ. ಹಾಗಿದ್ರೆ ಜೆ ಪಿ ಮಾವನೇ ಅಪ್ಪನ ಸಾಯಿಸಿದ್ದ ಅಂತ ಹೇಳಿ ಗಾಯತ್ರಿ ದೇವಿಯ ಮಾತನ್ನು ನಂಬ್ಕೋತಾಳೆ ಭಾರ್ಗವಿ. ನಂತರ ಗಾಯತ್ರಿ ದೇವಿಯನ್ನು ಜೆ ಪಿ ಮನೆಗೆ ಕರ್ಕೊಂಡು ಬರ್ತಾರೆ. ಜೆ ಪಿ ಮನೆಗೆ ಕರ್ಕೊಂಡು ಬಂದಂತಹ ಭಾರ್ಗವಿ ನೋಡಿ ಎಲ್ಲರೂ ಅಚ್ಚರಿ ಪಡ್ತಾರೆ. ಬಿಕಾಸ್ ಭಾರ್ಗವಿ ಮಾತ್ರ ಬಂದಿರೋದಿಲ್ಲ, ಭಾರ್ಗವಿ ಜೊತೆ ಗಾಯತ್ರಿ ಕೂಡ ಬಂದಿರ್ತಾರೆ. ಗಾಯತ್ರಿಯನ್ನು ನೋಡಿದ್ದೆ ಜೆ ಪಿ ಗಾಯತ್ರಿ ಅಂತ ಹೇಳ್ತಿದ್ದಾರೆ. ಆದರೆ ಮನೇಲಿ ಯಾರಿಗೂ ಕೂಡ ಏಕೆನೇ ಗಾಯತ್ರಿ ಅನ್ನೋ ವಿಷಯ ಗೊತ್ತಾಗೋದಿಲ್ಲ. ಆ ಮನೆಯಲ್ಲಿ ಕೆಲಸದವರಾಗಿ ಬಂದು ಒಬ್ಬರು ಸೇರ್ಕೋತಾರೆ. ಬಟ್ ಜೆ ಪಿಗೆ ಮಾತ್ರ ಗೊತ್ತಿರುತ್ತೆ, ಭಾರ್ಗವಿಗೆ ಮಾತ್ರ ಗೊತ್ತಿರುತ್ತೆ, ಶಕುಂತಲ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಈಗೇನೆ ನಿಜವಾದ ಗಾಯತ್ರಿ ದೇವಿ ಅಂತ. ಹಾಗಿದ್ರೆ ಗಾಯತ್ರಿ ದೇವಿ ಕಂಕಾಗುವ ಸಂಬಂಧ ಏನು ಅಂತ ಅನ್ಕೋತಿದ್ರೆ, ಖಂಡಿತ ಅವರಿಬ್ಬರ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ. ಬಿಕಾಸ್ ನಿಜ ಹೇಳಬೇಕು ಅಂದರೆ ಇಬ್ಬರು ಒಬ್ಬರೇ ಅಂತಲೇ ಹೇಳ್ಬೋದು. ಒಂದೊಂದು ದಿನ ಖಂಡಿತ ಗೊತ್ತಾಗತ್ತೆ. ಯಾಕಂದರೆ ಆ ಕಾಡಕ್ಕೆ ಇಳಿದ ದಿನಾನೇ ಭಾರ್ಗವಿ ಮುಂದೆ ಗಾಯತ್ರಿ ದೇವಿ ಪ್ರತ್ಯಕ್ಷವಾಗ್ತಾರೆ. ಜೊತೆಗೆ ಇಲ್ಲಿ ಗಾಯತ್ರಿ ದೇವಿ ಭಾರ್ಗವಿಯನ್ನು ಆ ಮಕ್ಕಳನ್ನು ಕರ್ಕೊಂಡು ಹೋಗಬೇಕಿದ್ರೆ ಭಾರ್ಗವಿಯನ್ನು ತಡೆದು ಆ ಮಕ್ಕಳು ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಜೊತೆಗೆ ರವೀಂದ್ರ ಭಟ್ಕಳ್ನವರನ್ನು ಸಾಯಿಸಿದ್ದು ಜೆ ಪಿನೇ ಅಂತ ಅಷ್ಟು ಕರಾರುವಕ್ಕಾಗಿ ಹೇಳ್ತಿದ್ದಾರೆ. ಭಾರ್ಗವಿ ಜೆ ಪಿ ನಡುವೆ ತಂದಿಡೋ ಕೆಲಸಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಗಾಯತ್ರಿ ದೇವಿ ಶಕ್ತಿ ಪ್ರಸಾದ್ ಕಪಿಮುಷ್ಟಿಯಲ್ಲಿ ಇದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಬಿಕಾಸ್ ಬೃಂದಾಗೆ ಶಕ್ತಿ ಹೇಳಿದ್ದೆ ಆ ಮಾತು, ಅದೇ ನನ್ನ ಕೊನೆಯ ಬ್ರಹ್ಮಾಸ್ತ್ರ ಅಂತ ಹೇಳಿ. ಆದರೆ ಶಕ್ತಿ ಪ್ರಸಾದ್ ಕೈವಶದಲ್ಲಿ ಇದ್ದರೆ ಯಾಕೆ ಗಾಯತ್ರಿ ದೇವಿ ಎಷ್ಟು ಸುಲಭಕ್ಕೆ ಹೊರಗಡೆ ಬರ್ತಿದ್ರು, ಅಷ್ಟು ಸುಲಭಕ್ಕೆ ರವೀಂದ್ರ ಭಟ್ಕಳ್ಗೆ ಕಾಲ್ ಮಾಡ್ತಾಯಿದ್ರು. ಜೊತೆಗೆ ಭಾರ್ಗವಿ ಸಿಕ್ಕಿದ ತಕ್ಷಣ ಅವ್ರು ಹೇಳಿದ್ದು, ನಾನು ಅವನಿಂದ ತಪ್ಪಿಸ್ಕೊಂಡು ತಿರುಗ್ತಾನೆ ಇದ್ದೀನಿ, ಓಡ್ತಾನೆ ಇದ್ದೀನಿ ಅಂತ. ಇದೆಲ್ಲ ಹೇಗಾಗೋದಕ್ಕೆ ಸಾಧ್ಯ? ಖಂಡಿತ
ಇಲ್ಲಿ ಗಾಯತ್ರಿ ದೇವಿ ಗಂಗಾ ಅಂತಕ್ಕಂಥ ವಿಷಯ ಗೊತ್ತಿರೋದು ಶಕ್ತಿಗೆ ಮಾತ್ರ. ಬಿಕಾಸ್ ಜೆ ಪಿ ಕೂಡ ಗಂಗಾ ಯಾರು ಅನ್ನೋದನ್ನು ನೋಡಿಲ್ಲ. ಇದೆಲ್ಲವನ್ನ ಕೂಡ ನೋಡಿದಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಗಂಗಾ ಮತ್ತು ಗಾಯತ್ರಿ ದೇವಿ ಬೇರೆ ಬೇರೆ ಅಲ್ಲ, ಇಬ್ಬರು ಕೂಡ ಒಬ್ಬರೇನೆ ಅಂತ. ಖಂಡಿತ ಆ ಒಂದು ಸತ್ಯ ಕೂಡ ರಿವೀಲ್ ಆಗತ್ತೆ. ಬಟ್ ಹೇಗೆ ಅಂತೂ ಏನಾಗತ್ತೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ರೀಚ್ ಮಾಡೋದನ್ನು ಮಾಡಿ.